ಉಳುವವನೇ ಭೂ ಒಡೆಯ ಈ ಒಂದು ನಿಯಮವು ಸೈನಿಕರ ಜಮೀನಿಗೆ ಸಂಬಂಧಿಸಿದಂತೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪಿನಲ್ಲಿ ಇತ್ತೀಚೆಗೆ ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ಸೈನಿಕನು ತನ್ನ ಸೇವಾ ಅವಧಿಯಲ್ಲಿ ತನಗೆ ಇದ್ದಂಥ ಜಮೀನನ್ನು ಬೇರೆಯವರಿಗೆ ವ್ಯವಸಾಯವನ್ನು ಮಾಡಲಿಕ್ಕೆ ನೀಡಿ ದೇಶದ ಸೇವೆಗೆ ಹೋಗಿರ್ತಾರೆ. ಅನಂತರ ನಿವೃತ್ತಿ ಆದ ನಂತರ ಬಂದ ನಂತರ ತನ್ನ ಜಮೀನನ್ನು ಬಿಡಬೇಕು ಅಂತ ಕೇಳ್ತಾರೆ. ಆಗಾಗಲೇ ಅಂದರೆ ಇಂದಿರಾ ಗಾಂಧಿ ಆಳ್ವಿಕೆಯ ಅವಧಿಯಲ್ಲಿ ತಂದಂಥ ಉಳುವವನೇ ಭೂ ಒಡೆಯ ಈ ಒಂದು ನಿಯಮ ಏನಿದೆ, ಈ ನಿಯಮದ ಅಡಿ ಜಮೀನನ್ನು ಯಾರು ಉಳ್ತಾಯಿದ್ರು ಅವರು ತನ್ನ ಹೆಸರಿಗೆ ಮಾಡ್ಕೊಂಡಿರ್ತಾರೆ. ಸೊ ಅವರು ಸ್ವಾಧೀನನ ಬಿಡಲ್ಲ ಅಂತ ಹೇಳ್ತಾರೆ. ಇದರ ವಿರುದ್ಧ ಟ್ರಿಬ್ಯುನಲ್ನಲ್ಲಿ ದಾವೆಯನ್ನು ಹೂಡ್ತಾರೆ. ಟ್ರಿಬ್ಯುನಲ್ ಕೂಡ ಅವರಿಗೆ ಉಳುವವನೇ ಭೂ ಒಡೆಯ ನಿಯಮದಡಿ ಅವರಿಗೆ ಅಂದರೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ನ ಸೆಕ್ಷನ್ 15 ಸಬ್ ಕ್ಲಾಸ್ 5 ಈ ನಿಯಮದಲ್ಲಿ ಇದಾಗಿರುತ್ತೆ ಮತ್ತು ಕೊಡ್ಲಿಕ್ಕೆ ಬರೋಲ್ಲ ಅಂತೇಳಿ ಅವರು ಹೇಳಿರ್ತಾರೆ. ಹಾಗಾಗಿ ಲ್ಯಾಂಡ್ ಟ್ರಿಬ್ಯುನಲ್ ವಿರುದ್ಧ ನಿವೃತ್ತ ಸೈನಿಕ ಅಂದರೆ ಅಪೆಲೆಂಟ್ ಮೇಲ್ಮನವಿಯನ್ನು ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿರ್ತಾರೆ. ಈ ಒಂದು ಪ್ರಕರಣವನ್ನು ಆಲಿಸಿದಂಥ ವಿಚಾರಣೆಯನ್ನು ಮಾಡಿದಂಥ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನಲ್ಲಿ ಸೈನಿಕ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ದೇಶದ ಸೇವೆಗಾಗಿ, ದೇಶದ ಭದ್ರತೆಗಾಗಿ, ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಜಮೀನನ್ನು ಅವರೇ ಮಾಡಲಿಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಜಮೀನನ್ನು ಹಾಗೆ ಪಾಳ್ಬಿಡೋದು ಸಹ ಸಮಂಜಸ ಅಲ್ಲ. ಸೊ ಹಾಗಾಗಿ ಅವರು ಇನ್ನೊಬ್ಬರಿಗೆ ಕೊಟ್ಟಿರ್ತಾರೆ. ಆ ದೇಶ ಸೇವೆಯ ನಂತರ ಅಂದರೆ ಸೈನಿಕನಾಗಿದ್ದಂಥವ್ರು ಅವರ ನಿವೃತ್ತಿಯ ನಂತರ ಅವರು ಬಂದು ತನ್ನ ಜಮೀನನ್ನು ಪಡ್ಕೋಬೋದು. ಏಕೆಂದರೆ ಅವರು ಇಲ್ಲಿ ಇರೋದಿಲ್ಲ, ಹಾಗಾಗಿ ಕೊಟ್ಟಿರ್ತಾರೆ ವ್ಯವಸಾಯ ಮಾಡಲಿಕ್ಕೆ. ಅದು ತಪ್ಪಲ್ಲ. ಹಾಗಾಗಿ ಉಳುವವನೇ ಭೂ ಒಡೆಯ ಈ ನಿಯಮ ಏನಿದೆ ಇದು ಅನ್ವಯ ಆಗಲ್ಲ. ಸೊ ಹಾಗಾಗಿ ಈ ನಿಯಮ ಇವ್ರಿಗೆ ಅನ್ವಯ ಆಗದೇ ಇರೋದ್ರಿಂದ ಆ ಜಮೀನನ್ನು ನಿವೃತ್ತಿಯ ನಂತರ ಅವರು ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಈ ನಿಯಮವನ್ನು ಸೈನಿಕರಿಗೆ ಅನ್ವಯಿಸೋಕ್ಕೆ ಬರೋದಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ಗೋಪಾಲಕೃಷ್ಣ ಭಟ್ ವರ್ಸಸ್ ಲ್ಯಾಂಡ್ ಟ್ರಿಬ್ಯುನಲ್ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂದರೆ ಈ ವಿಡಿಯೋದ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳಿಗೋಸ್ಕರ ಹಾಲ್ ಕೋರ್ಟ್ ರಿಪೋರ್ಟರ್ಗೆ ವಿಸಿಟನ್ನು ಕೊಡ್ಬೋದಾಗಿರುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಹೆಚ್ಚಿನ ಒಂದು ವಿಡಿಯೋಗಳು ಮಾಡೋದಕ್ಕೆ ಸಿಗುವಂತಾಗಲಿ.